ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಸೊ ಟರ್ಮ್ 2ಗೆ ಮತ್ತೊಂದು ಚಾಪ್ಟರಿಂದ ಬರ್ತಿದ್ದೀನಿ. ಸೊ ಯಾವುದಿರ್ಬೋದು? ಲೈಟ್ ಚಾಪ್ಟರ್, ಬೆಳಕು. ಸೊ ಸೈನ್ಸ್ ವಿಜ್ಞಾನದಲ್ಲಿ ಫಿಸಿಕ್ಸ್, ಭೌತ ವಿಜ್ಞಾನ. ನಾವು ನಿಮ್ಮ ಲೋಕೇಶ್. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲರೂ ಆರಾಮಾಗಿ ಖುಷಿಯಿಂದ ಇದ್ದು ಪ್ರಾಕ್ಟಿಕಲ್ಲಾಗೆ ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದು ಫಿಸಿಕ್ಸ್ ಆಲ್ರೆಡಿ ಮಿಡ್ ಟರ್ಮ್ ಆಗೋಗಿದೆ, ಚಿಂತೆ ಬೇಡ. ಸೊ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ಫಿಸಿಕ್ಸ್ ಆರಾಮಾಗೆ ಬರುತ್ತೆ. ಓಕೆನಾ? ಚಾಪ್ಟರ್ ಶುರು ಮಾಡೋಣ. ಲೈಟ್, ಬೆಳಕು. ಸೊ ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ಎಷ್ಟು ಫೋಕಸ್ ಮಾಡ್ತಿದ್ದೀವಿ, ಯಾವ ಫೋಕಸ್ ಮಾಡ್ತಿದ್ದೀವಿ ಅಂದರೆ ಮೇಜರ್ಲಿ ರಿಫ್ಲೆಕ್ಷನು, ರಿಫ್ರಾಕ್ಷನ್ ನೋಡ್ತಾ ಹೋಗೋಣ. ಬಟ್ ಲೈಟ್, ಬೆಳಕು ಅಂದರೆ ಯೂಶ್ವಲಿ ಗೊತ್ತಿರುತ್ತೆ ನಿಮಗೆ. ಆ ಬೆಳಕು ಅಂದಾಗ ನಾವು ನೋಡಬಲ್ಲವು, ಏನೇ ಒಂದು ಆಬ್ಜೆಕ್ಟ್ಸ್ ಇರ್ಬೋದು, ನಮ್ಮ ಸುತ್ತಲೂ ಏನೇನು ಕಾಣಿಸ್ತಿದೆ. ಸೊ ಬೆಳಕು ಇರೋದ್ರಿಂದಲೇ ನಾವು ನೋಡೋಕ್ಕೆ ಸಾಧ್ಯ ಆಗ್ತಿದೆ. ಸೊ ಇದೊಂದು ಸ್ಮಾಲ್ ಒಂದು ಥಿಂಗ್ನ ಕನ್ಸಿಡರ್ ಮಾಡಿಕೊಂಡು ಮುಂದೆ ಕಲಿತಾ ಹೋಗೋಣ. ಸೊ ಈ ಚಾಪ್ಟರು ನಿಮ್ಮ ಎಕ್ಸಾಮ್ಗೆ 5ರಿಂದ 8 ಮಾರ್ಕ್ಸ್ಗೆ ವೇರಿ ಆಗ್ತಿರುತ್ತೆ. ಎಕ್ಸಾಕ್ಟಾಗಿ ಫಿಸಿಕ್ಸಲ್ಲಿ ಇಷ್ಟೇ ಮಾರ್ಕ್ಸ್ ಕೇಳ್ತಾರೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಇಲ್ಲಿಂದ ಎಲ್ಲಕ್ಕೆ ವೇರಿ ಆಗ್ತಿದೆ, 5ರಿಂದ 8 ಮಾರ್ಕ್ಸ್ವರೆಗೂ ವೇರಿ ಆಗ್ತಿರುತ್ತೆ, ಅಷ್ಟರಲ್ಲಿ ಕೇಳ್ತಾರೆ. ಸೊ ವೈ ಸ್ಟಡಿ ದಿಸ್ ಚಾಪ್ಟರ್? ಈ ಅಧ್ಯಯನವನ್ನು ಯಾಕೆ ಕಲಿಬೇಕು? ನೋಡಿ, ಇದು ನಿಮಗೆ 10ನೇ ತರಗತಿಯಲ್ಲಿ ಇಟ್ಟಿರೋದು ಸ್ವಲ್ಪ ಬೇಸಿಕ್ಸ್ ಅಷ್ಟೇ. ಬಟ್ ಹೈಯರ್ ಸ್ಟ್ಯಾಂಡರ್ಡ್ಸ್ಗೆ ಹೋದಾಗ ಇದರ ಪ್ರಾಬಬಿಲಿಟಿ, ಇದರ ಕಾನ್ಸೆಪ್ಟ್ ಬಗ್ಗೆ ಡೆಪ್ತ್ ತುಂಬಾ ಜಾಸ್ತಿನೇ ಇರುತ್ತೆ, ಎಸ್ಪೆಷಲಿ ಸೆಕೆಂಡ್ PU ನಲ್ಲಿ. ಬಟ್ ಇಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ನು, ಈ ಲೈಟ್ ಅಂದರೆ ಏನು, ನಾರ್ಮಲಿ ಸ್ಪೀಡ್ ಇವೆಲ್ಲ ಕಲ್ತಿರ್ತೀರ, ವೇಗ ಇವೆಲ್ಲ ಡಿಫ್ರೆಂಟಾಗಿ ಕಲ್ತಿದ್ದೀರ. ಸೊ ಲೈಟ್ ಅಂದರೆ ಯಾವುದೇ ಒಂದು ಆಬ್ಸ್ಟಕಲ್ಸ್ ಆಗಿರ್ಬೋದು, ಗ್ಲಾಸಸ್ ಆಗಿರ್ಬೋದು, ಇದರಲ್ಲಿ ಯಾವ ರೀತಿ ಪಾಸ್ ಆಗ್ತಿರುತ್ತೆ ಅಂತ ಈ ಚಾಪ್ಟ್ರಲ್ಲಿ ಕಲಿತಾ ಹೋಗ್ತೀವಿ ಅಲ್ವಾ? ಸೊ ಅದಕ್ಕೆ ಇದು ಮೇಜರ್ ಇಂಪಾರ್ಟೆಂಟ್ ರೋಲ್ ಮಾಡೋದು. ಲೈಟು ಯಾವ್ಯಾವ ಮೀಡಿಯಮಲ್ಲಿ, ಯಾವ್ಯಾವ ಮಾಧ್ಯಮದಲ್ಲಿ ಹೆಂಗೆ ಪಾಸ್ ಆಗುತ್ತೆ ಅಂತ ಕಲಿಯೋದೇ ಈ ಚಾಪ್ಟರ್ನಲ್ಲಿ ಅದರ ಇಂಪಾರ್ಟೆನ್ಸ್. ಓಕೆ ಅಲ್ವಾ? ಸೊ ಮೆನಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ನ್ಯೂಮರಿಕಲ್ಸ್, ಹಲವು ಪ್ರಮುಖ ರೇಖಾಚಿತ್ರಗಳು ಮತ್ತು ಸಾಂಖ್ಯಿಕ ಸಮಸ್ಯೆಗಳು. ಇದರಲ್ಲಿ ಈ ವಿಡಿಯೋನಲ್ಲಿ, ಈ ಶಾರ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಒಂದು ಕೆಲವೊಂದು ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಶಾರ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಶಾರ್ಟ್ ವಿಡಿಯೋ ಅಂದರೆ ಲಾಂಗ್ ಫಾರ್ಮ್ ವಿಡಿಯೋ ಅಲ್ವಾ, ಅದರಲ್ಲಿ 1 ಪ್ರಾಬ್ಲಮ್ 2 ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನಾನು ಫೋಕಸ್ ಮಾಡ್ತಿರೋದು ಎಸ್ಪೆಷಲಿ ರಿಫ್ಲೆಕ್ಷನ್ ಆಫ್ ಲೈಟ್, ಅದರ ಲಾಸ್, ಮತ್ತು ರಿಫ್ರಾಕ್ಷನ್ ಆಫ್ ಲೈಟ್, ಅದರದ್ದು ಲಾಸ್. ಯೂಶ್ವಲಿ ಕನ್ಫ್ಯೂಸ್ ಆಗ್ತಿರ್ತೀರ, ಬಟ್ ಒಂದು ಪಾಯಿಂಟ್ ಸೇಮ್ ಇರುತ್ತೆ, ಅದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಒಂದು ಫುಲ್ 1 ಶಾರ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಎಲ್ಲರೂ ನೋಡೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಜೊತೆಯಲ್ಲಿ ಇವತ್ತು ಅದನ್ನು ಫೋಕಸ್ ಮಾಡೋದು. ನೆಕ್ಸ್ಟು ಸೈನ್ ಕನ್ವೆನ್ಷನ್. ಈ ಚಾಪ್ಟರ್ನಲ್ಲಿ ನೀವು ಮೇಜರಾಗಿ ಡಿಫಿಕಲ್ಟಿ ಅಂತ ನೀವು ಫೀಲ್ ಆಗೋದೆ ಯೂಶ್ವಲಿ ನನಗೆ ಗೊತ್ತಿರೋ ಪ್ರಕಾರ ಸೈನ್ ಕನ್ವೆನ್ಷನ್. ಪಾಸಿಟಿವ್ ನೆಗೆಟಿವ್ ಅಂತ ಸೈನ್ ಕನ್ವೆನ್ಷನ್ ಕನ್ಫ್ಯೂಸ್ ಆಗ್ತಿರ್ತೀರ, ಅದನ್ನು ಆಗಬೇಡಿ. ಸೊ ಅದನ್ನೊಂದು ಮಾತನ್ನು ಹೇಳ್ತಾ ಶುರು ಮಾಡೋಣ. ಓಕೆ, ಲಾಸ್ ಆಫ್ ರಿಫ್ಲೆಕ್ಷನ್. ಸೊ ಪ್ರತಿಫಲನದ ನಿಯಮಗಳು. ಸೊ ಲಾಸ್ ಆಫ್ ರಿಫ್ಲೆಕ್ಷನ್ ಅಂದಾಗ ಯಾವುದೋ ಒಂದು ಮಿರರ್ ಕನ್ಸಿಡರ್ ಮಾಡ್ತೀವಿ. ಆ ಮಿರರ್ನಿಂದ ಏನಾಗುತ್ತೆ ಅಂದರೆ, ಸೊ ಈ ಲೈಟ್, ಈ ಬೆಳಕು ಅನ್ನೋದು ಏನಾಗುತ್ತೆ, ರಿಫ್ಲೆಕ್ಟ್ ಆಗ್ತಿರುತ್ತೆ ಅದೇ ಮಾಧ್ಯಮದಲ್ಲಿ. ಇನ್ ದ ಸೇಮ್ ಮೀಡಿಯಮ್ ಇಫ್ ಲೈಟ್ ಇನ್ಸಿಡೆಂಟ್ ರೇ ರಿಫ್ಲೆಕ್ಟ್ಸ್ ಬ್ಯಾಕ್ ಇನ್ ದ ಸೇಮ್ ಮೀಡಿಯಮ್ ಅಂತ ಓದಿರ್ತೀರ. ಸೊ ಯಾವ ರೀತಿ ಆಗಿರ್ಬೋದು, ಇದು ಇಲ್ಲಿ ಗಾಳಿ ಇದೆ, ಬೆಳಕು ಇಲ್ಲಿ ಚಲಿಸ್ತಿರೋದು ನಾರ್ಮಲಾಗಿ ಹಂಗೆ ಡೈರೆಕ್ಟಾಗಿ ಚಲಿಸ್ತಾ ಇರುತ್ತೆ. ಸೊ ನೀವು ಯಾವುದೋ ಒಂದು ಮಿರರ್ ಇಟ್ಟಾಗ, ಕನ್ನಡಿ ಭೂತದ ಅದಕ್ಕೆ ನಾರ್ಮಲಿ ಕನ್ನಡಿ ಅಂತೀವಲ್ವ, ಆ ಕನ್ನಡಿ ಥರ ಏನಾದರೂ ಇಟ್ಟಾಗದೆ ಯಾವುದು ರಿಫ್ಲೆಕ್ಟ್ ಆಗೋದೆ ಅದೇ ಮಾಧ್ಯಮದಲ್ಲಿ ಇನ್ ದ ಸೇಮ್ ಮೀಡಿಯಮ್ ಇಫ್ ಇಟ್ ರಿಫ್ಲೆಕ್ಟ್ ಬ್ಯಾಕ್. ಸೊ ದಟ್ ಈಸ್ ಅಬೌಟ್ ದ ರಿಫ್ಲೆಕ್ಷನ್ ಅಲ್ವಾ. ಲಾಸ್ ಏನು ಹೇಳುತ್ತೆ ಅಂದರೆ, ಸೊ ನಾರ್ಮಲಿ ನಮಗೆ ಗೊತ್ತಿರುತ್ತೆ, ಎಸ್ಪೆಷಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಪತನ ಕೋಣ, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್, ಪ್ರತಿಫಲನ ಕೋಣ, ನಾರ್ಮಲ್, ಲಂಬ. ಈ 3 ರೇಖೆಗಳ ಬಗ್ಗೆ ನಾರ್ಮಲ್ ಇದು ಆ್ಯಂಗಲ್ಸು, ಇದು ರೇಖೆ ಬಗ್ಗೆ ಗೊತ್ತಿರಬೇಕು. ಸೊ ಇದರಲ್ಲಿ ಬರೋದೆ ಇನ್ಸಿಡೆಂಟ್ ರೈಟ್, ಇನ್ಸಿಡೆಂಟ್ ಯಾವ ಬೆಳಕು ಎಲ್ಲಿಂದ ಕಳಿಸ್ತಿದ್ದೀವಿ ಅಂತ. ಸೊ ನೆಕ್ಸ್ಟು ಇದು ರಿಫ್ಲೆಕ್ಷನ್ ಆಗ್ತಿರುತ್ತೆ, ಇದು ನಾರ್ಮಲ್. ಇನ್ನೊಂದು ಆ್ಯಂಗಲ್, ಕೋಣ. ಈ ಕೋಣ ಎಲ್ಲಿಂದ ತೊಗೊತೀವಿ? ಈ ಚಾಪ್ಟರ್ನಲ್ಲಿ ನಾವು ಯೂಶ್ವಲಿ ತೊಗೊಳ್ಳೋದೆ ಲಂಬದಿಂದ, ಅಂದರೆ ಫ್ರಮ್ ದಿ ನಾರ್ಮಲ್ ಓನ್ಲಿ ವಿ ವಿಲ್ ಮೆಷರ್ ದ ಆ್ಯಂಗಲ್ಸ್. ಆ್ಯಂಗಲ್ಸ್ ಆಲ್ವೇಸ್ ವಿ ವಿಲ್ ಮೆಷರ್ ಫ್ರಮ್ ದಿ ನಾರ್ಮಲ್ ಓನ್ಲಿ. ಸೊ ಕೀಪ್ ಇನ್ ದಟ್ ಮೈಂಡ್. ಈ ಲಂಬ ಏನಂತ ಕರಿತೀವಿ, ಇದೊಂದು ಸರ್ಫೇಸ್ ಮಿರರ್ ಅಂತ ತೊಗೊಂಡಾಗ, ಮಿರರ್ ಯೂಶ್ವಲಿ ನಾವು ಈ ಥರ ರೆಪ್ರೆಸೆಂಟ್ ಮಾಡಿರ್ತೀವಿ ಅಲ್ವಾ, ಮಿರರ್ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಲಂಬ ನಾರ್ಮಲ್, ಫ್ರಮ್ ದಿಸ್ ನಾರ್ಮಲ್ ಯಾವುದೇ ಒಂದು ರೇ, ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ ತೊಗೊಂಡಾಗ, ಸೊ ಪ್ರತಿಫಲನ ರೇಖೆ. ಸೊ ಇದು ಪತನ ರೇಖೆ, ಇದು ಪತನ ರೇಖೆ, ಇದು ಪ್ರತಿಫಲನ ರೇಖೆ. ಈ
ಪತನ ರೇಖೆಗೂ ಮತ್ತು ಈ ಲಂಬಗೂ ಎರಡರ ಮಧ್ಯೆ ಕೋನ ತಗೊತೀವಲ್ವ, ಅದನ್ನು ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಪತನ ಕೋನ ಎಂದು ಕರಿತೀವಿ. ಅದು ಯಾವುದಕ್ಕೆ ಸಮನಾಗಿರುತ್ತೆ ಅಂದರೆ ಪ್ರತಿಫಲನ ಕೋನ, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಅಂದರೆ ಈ ಆ್ಯಂಗಲ್ನ ನಾನು ಐ ತೊಗೊಂಡು ಈ ಆ್ಯಂಗಲ್ಗೆ ಲಂಬದಿಂದನೇ ಪ್ರತಿಫಲನ ಕೋನಗೆ ತೊಗೊಬೇಕು, ಪ್ರತಿಫಲನ ಕೋನ ತೊಗೊಬೇಕು ಇಲ್ಲಿಂದನೇ ಲಂಬದಿಂದ ಪ್ರತಿಫಲನ ರೇಖೆಗೆ ಅಲ್ವಾ. ಸೊ ಇದು ನಾರ್ಮಲ್. ಫ್ರಮ್ ದಿ ನಾರ್ಮಲ್ ಓನ್ಲಿ ಯೂಶಲಿ ವಿ ವಿಲ್ ಟೇಕ್ ದಿ angle to the any ray, incident ray or to the reflected ray. So this is angle of incidence and this will be angle of reflection. Usually we will measure in smaller only. So ಇದು ಲಾಸ್ ಕೇಳಿದ್ರೆ ಏನು ಮಾಡಬೇಕು, ಫಸ್ಟ್ ಪಾಯಿಂಟ್ ಏನಿಲ್ಲ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಪತನ ಕೋಣ ಅದು ಏನಕ್ಕೆ ಸಮನಾಗಿರುತ್ತೆ ಅಂದರೆ ಪ್ರತಿಫಲನ ಕೋಣ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಮುಗೀತು ಒಂದು ಪಾಯಿಂಟು. ಇನ್ನೊಂದು ಪಾಯಿಂಟ್ ಏನು ಬರೀತೀರಾ, ಇಲ್ಲೂ ಮತ್ತು ಲಾಸ್ ಆಫ್ ರಿಫ್ರಾಕ್ಷನಲ್ಲಿ ಎರಡರಲ್ಲೂ ಸೇಮ್ ಇರುತ್ತೆ. ಆ ಪಾಯಿಂಟ್ ಏನು ಅಂದರೆ ಇದೇನಿದು ಪತನ ರೇಖೆ ಮತ್ತು ಇದೇನಿದು ಪ್ರತಿಫಲನ ರೇಖೆ, ಈ ಲಂಬ ರೇಖೆ ಏನಾಗಿರುತ್ತೆ ಎಲ್ಲ ಒಂದೇ ಪ್ಲೇನಲ್ಲಿರುತ್ತೆ, ಎಲ್ಲ ಇದೇ ಪ್ಲೇನಲ್ಲಿರುತ್ತೆ ಅಂತ ಅದೊಂದು ಪಾಯಿಂಟು. ಏನು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಪಾಯಿಂಟ್ಸ್ ಇದೆಯೋ ಅದು ಈ ರೀತಿ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಬರೆದ್ಬಿಡಿ. ಸುಮ್ಮನೆ ಎಲ್ಲ ಏನೇನೋ ಓದ್ಬಿಟ್ಟು ರಿಫ್ಲೆಕ್ಷನ್ ಅಂದರೆ ರಿಫ್ರಾಕ್ಷನ್ ಅಂದ್ರೇನು, ನಾರ್ಮಲಿ ಪ್ರತಿಫಲನ ನಿಯಮ ಏನು, ಈ ರೀತಿ ಅನಲೈಸ್ ಮಾಡಿಕೊಂಡು ಒಂದು ಮೈಂಡಲ್ಲಿ ಒಂದು ಪಾಯಿಂಟ್ ಇಟ್ಕೊಂಡಿರಬೇಕು. ಓಕೆನಾ. ಸೊ ನಾರ್ಮಲಿ ಡಯಾಗ್ರಾಮ್ ಅದೇ. ಸೊ ವಿ ವಿಲ್ ಮೂವ್ ಆನ್ ಟು ನೆಕ್ಸ್ಟ್, ರಿಫ್ರಾಕ್ಷನ್ ಆಫ್ ಲೈಟ್, ಬೆಳಕಿನ ವಕ್ರೀಭವನ. ಸೊ ಲಾಸ್ ಆಫ್ ಅದ್ರ ಬಗ್ಗೆ ಲಾಸ್ ನೋಡ್ಕೊಳ್ಳೋಣ. ಬಟ್ ಅದಕ್ಕೂ ಮುಂಚೆ ಯಾವ ರೀತಿ ಯೂಶಲಿ ರಿಫ್ರಾಕ್ಷನ್ನು ಈ ಬೆಳಗ್ಗೆ ವಕ್ರೀಭವನ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ತೀವಿ. ಒಂದು ಗ್ಲಾಸಲ್ಲಿ ನಾರ್ಮಲ್ ಏನೇ ಪೆನ್ಸಿಲ್ ಇಟ್ಟಾಗ ಇಲ್ಲಿ ಹಿಂಗೆ ಹೋಗಿರೋ ಬದಲು ಹಿಂಗೆ ರಿಫ್ರಾಕ್ಟ್ ಆಗಿರುತ್ತೆ. ಯಾಕದು, ನೀರು ಇರೋದಿಲ್ಲ. ನೀರು ಅಂದು ಒಂದು ಮಾಧ್ಯಮ ಅಂತ ತೊಗೊತೀವಿ. ನೀರಿಂದ ಆಚೆಗೆ ಏನಿರುತ್ತೆ, ಏರ್, ಗಾಳಿ. ಬಟ್ ಒಳಗೆ ನೀರಲ್ಲಿ ಅದೊಂದು ಮಾಧ್ಯಮ, ಅದೊಂದು ಮೀಡಿಯಮ್ ಅಂತ ಕನ್ಸಿಡರ್ ಮಾಡಿದಾಗ ರಿಫ್ರಾಕ್ಟ್ ಆಗ್ತಿರುತ್ತೆ. ರಿಫ್ಲೆಕ್ಟ್ ಬೇರೆ, ರಿಫ್ರಾಕ್ಟ್ ಬೇರೆ. ಸೊ ಇಲ್ಲಿ ವಕ್ರೀಭವನ ಅಲ್ಲೇನು ಕಲ್ತ್ಕೊಂಡ್ವಿ. ಸೊ ಪ್ರತಿಫಲನ ವಕ್ರೀಭವನಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ತಿಳ್ಕೊಬೇಕು ನೀವು. ಓಕೆ ಅಲ್ವಾ. ಸೊ ದಟ್ ಈಸ್ ಅಬೌಟ್ ದ ಪಾಯಿಂಟ್. ಅದೇ ರೀತಿ ಯಾವುದೋ ಒಂದು ಸ್ವಿಮ್ಮಿಂಗ್ ಪೂಲ್ ನೋಡಿದಾಗಲೂ ಕೂಡ ಸ್ವಲ್ಪ ರಿಫ್ರಾಕ್ಟ್ ಆಗಿರುತ್ತೆ, ಬಟ್ ಎಕ್ಸಾಕ್ಟ್ಲಿ ಅಲ್ಲಿರಲ್ಲ, ಬ್ಲ್ಯಾಕ್ ಏನು ನೋಡ್ತಿದ್ದೀರ ಅದು. ಓಕೆನಾ. ಸೊ ದಟ್ ಈಸ್ ಅಬೌಟ್ ದ ರಿಫ್ರಾಕ್ಷನ್, ವಿಲ್ ಸಿ ಇನ್ ಡೀಟೇಲಿ. ಸೊ ಓಕೆ, ಸೊ ದಿಸ್ ಈಸ್ ಅಬೌಟ್ ದ ರೇಸ್, ದಿಸ್ ಇಸ್ ಅಬೌಟ್ ದ ಇನ್ಸಿಡೆಂಟ್ ರೇ. ಸೊ ಈ ಪತನ ರೇಖೆ ಏನಿದೆ ನಾರ್ಮಲಿ ಮೆಷರ್ ಹೆಂಗೆ ಮಾಡ್ತೀವಿ, ಇದನ್ನು ಐ ಅಂತ ತೊಗೊತೀವಿ. ಇದು ರಿಫ್ರಾಕ್ಟ್ ಆಗ್ತಿರೋದು, ಇದು ಸ್ಮಾಲರ್. ಬಟ್ ಈ ಪತನ ರೇಖೆ ಹಿಂಗೆ ಹೋಗೋದ್ರ ಬದಲು ಇದೇನಾಗ್ತಿದೆ, ಈ ರೀತಿ ಡೈವರ್ಟ್ ಆಗ್ತಿದೆ. ಯಾಕೆ ಡೈವರ್ಟ್ ಆಗ್ತಿದೆ, ಇಲ್ಲಿ ಮೀಡಿಯಮ್ ನಾನು ಡೆನ್ಸರ್ ಮೀಡಿಯಮ್ ಅಂತ ತೊಗೊತೀನಿ. ಡೆನ್ಸರ್ ಅಂದರೆ ತುಂಬ ಜಾಸ್ತಿ ಡೆನ್ಸಿಟಿ ಇರೋದು. ಸೊ ತೊಗೊಂಡು ಈ ಮೀಡಿಯಮ್ಗೂ ಈ ಮೀಡಿಯಮ್, ಮಾಧ್ಯಮ ಒಂದು ಮಾಧ್ಯಮ ಎರಡು, ಬೇರೆ ಬೇರೆ ಮಾಧ್ಯಮ, ಒಂದು ಗಾಳಿ ಒಂದು ನೀರು, ಏರ್ ವಾಟರ್, ಡಿಫ್ರೆಂಟ್ ಮೀಡಿಯಮ್, ಬೇರೆ ಬೇರೆ ಮಾಧ್ಯಮ. ಆ ರೀತಿ ಇದ್ದಾಗ ಏನಾಗುತ್ತೆ, ಈ ಪತನ ರೇಖೆ ಏನಾಗುತ್ತೆ, ಈ ಥರ ಶಿಫ್ಟ್ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ ದ ಪಾಯಿಂಟ್. ಸೊ ಇದೊಂದನ್ನು ಮೈಂಡಲ್ಲಿ ಇಟ್ಕೊಂಡಿರಬೇಕು, ಕರೆಕ್ಟಾಗಿ ಅನಲೈಸ್ ಮಾಡ್ಕೊಳ್ಳಿ. ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡು ಹೋಗ್ತಿದ್ದೀನಿ. ಇನ್ನೊಂದು ಮೈನ್ ಫೋಕಸ್ ಮಾಡಬೇಕಾಗಿರೋದು ಡೈರೆಕ್ಷನ್ನು. ಈ ಚಾಪ್ಟರ್ನಲ್ಲಿ ಹೆಂಗೆ ನಾವು ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ, ವಿದ್ಯುತ್ ಶಕ್ತಿನಲ್ಲಿ ಚಾಪ್ಟರ್ನಲ್ಲಿ ಡೈರೆಕ್ಷನ್ ಕರೆಂಟ್ದು ವಿದ್ಯುತ್ ಡೈರೆಕ್ಷನ್ ಕನ್ಸಿಡರ್ ಮಾಡ್ತಿದ್ವು. ಈ ಚಾಪ್ಟರ್ನಲ್ಲಿ ರೇಖೆ ಏನೇ ತೊಗೊಂಡಿದ್ರು ಅದು ಆ್ಯರೋ ಮಾರ್ಕ್ ನೋಡ್ತಿದ್ದೀವಿ ಅಂದರೆ ಆ ದಿಕ್ಕಲ್ಲಿ ಬೆಳಕು ಚಲಿಸ್ತಾ ಇದೆ ಅಂತ ಅರ್ಥ. ಇನ್ ದಟ್ ವೇ ರೇ ಈಸ್ ಪಾಸಿಂಗ್, ಎ ಲೈಟ್ ರೇ ಈಸ್ ಪಾಸಿಂಗ್. ಸೊ ಕೀಪ್ ಇನ್ ದಟ್ ಮೈಂಡ್. ಯೂಶಲಿ ಇದನ್ನು ಮೆನ್ಷನ್ ಮಾಡಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಮಾಡ್ತಾರೆ, ಖಂಡಿತ ಕಟ್ ಮಾಡ್ತಾರೆ. ಸೊ ಬಿ ಕೇರ್ಫುಲ್ ಅಬೌಟ್ ದಟ್ ಒನ್. ಲಾಸ್ ಏನು ಹೇಳುತ್ತೆ ಫಸ್ಟ್ ಇಂಗ್ಲೀಷಲ್ಲಿ ನೋಡೋಣ. ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಆ್ಯಂಡ್ ದಿ ನಾರ್ಮಲ್ ಟು ದ ಇಂಟರ್ಫೇಸ್ ಆಫ್ ಟೂ ಟ್ರಾನ್ಸ್ಪರೆಂಟ್ ಮೀಡಿಯಾ ಅಟ್ ದಿ ಪಾಯಿಂಟ್ ಆಫ್ ಇನ್ಸಿಡೆಂಟ್ಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಅಂದರೆ ಯಾವುದೇ ಒಂದು ಇನ್ಸಿಡೆಂಟ್ ರೇ, ಇದೊಂದು ಪ್ಲೇನ್ ಅಂತ ತಿಳ್ಕೊತೀನಿ. ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಆ್ಯಂಡ್ ದಿ ನಾರ್ಮಲ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್, ಇದೇ ಪ್ಲೇನಲ್ಲಿದೆ. ಅಂದರೆ ಬೆಳಕು ಇನ್ಸಿಡೆಂಟ್ ರೇ ಹಿಂಗೆ ಬಂದು ನಾರ್ಮಲ್ ರಿಫ್ರಾಕ್ಟೆಡ್ ನಿಮ್ಮ ಕಡೆಗೆ ನನ್ನ ಕಡೆಗೆ ಹೋಗಲ್ಲ, ಅದೇ ದಿಕ್ಕಲ್ಲೇ ಹೋಗುತ್ತೆ. ಅದೊಂದು ಪ್ಲೇನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಆ್ಯಕ್ಚುಲಿ ಸೆಕೆಂಡ್ ಒಂದು ಸ್ನೆಲ್ಸ್ ಲಾ ಅಂತಲೇ ಕರಿಬೋದು. ದ ರೇಷಿಯೋ ಆಫ್ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಟು ದ ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಎ ಕಾನ್ಸ್ಟೆಂಟ್ for the light of a given color and for the given pair of media. This law is also known as the Snell's law of refraction. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾ ಒಂದು ನೆನ್ಪಿಟ್ಕೊಂಡು ಈಸಿಯಾಗಿ ಬರ್ಕೊಂಡು ಹೋಗ್ಬೋದು. ಹೆಂಗೆ, ಇಟ್ ಡಿವೈಡೆಡ್ ಬೈ ಇದೆಯಲ್ಲ ಅದು ರೇಷಿಯೋ, ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ಆ್ಯಂಗಲ್ ಆಫ್
ರಿಫ್ರ್ಯಾಕ್ಷನ್, ಇಲ್ಲಿ ರಿಫ್ಲೆಕ್ಷನ್ ಅಂತ ಬರೆದ್ಬಿಟ್ಟಿರ. ಅದಕ್ಕೆ ಎರಡು ಈ ಈ ವಿಡಿಯೋದಲ್ಲಿ ನಾನು ರಿಫ್ಲೆಕ್ಷನ್ ಅದಕ್ಕೆ ತೊಗೊಂಡಿದ್ದೆ, ಒಂದೇ ಸಲ ಕಲ್ತ್ಬಿಟ್ರಿ ಅಂತ. ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ ಅಂತ ಬರೆದ್ರು ಮುಗೀತು. ಓಕೆ ಅಲ್ವಾ. ಐ ಇಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ಆರ್ ಇಸ್ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್. ಮತ್ತೆ ಹೇಳ್ತಿದ್ದೀನಿ, ಇನ್ಸಿಡೆಂಟ್ ರೇ, ರಿಫ್ರ್ಯಾಕ್ಟೆಡ್ ರೇ, ನಾರ್ಮಲ್ ರೇ ಆಲ್ ಲೈ ಇನ್ ದ ಸೇಮ್ ಪ್ಲೈನ್. The ratio of sin of angle of incidence to the sin of angle of refraction is equal to constant for a given pair of media. That is enough. Okay. ಬೆಳಕಿನ ವಕ್ರೀಭವನದ ನಿಯಮಗಳು. ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. ಅದೇ ಹೇಳ್ದಂಗೆ ಯಾವುದೇ ಒಂದು ಕಿರಣ, ಇನ್ಸಿಡೆಂಟ್ ರೇ ಅಂತ ತೊಗೊಂಡ್ವಿ, ಅದೇನದು ಪತನ ರೇಖೆ ಅಂತ ಹೇಳಿದ್ನಲ್ವ, ಅದು ಒಂದು ಕಿರಣ. ನೆಕ್ಸ್ಟು ವಕ್ರೀಭವನ ಕಿರಣ, ವಕ್ರೀಭವನ ರೇಖೆ ಯಾವ ರೀತಿ ತೊಗೊಂಡಿದ್ವಿ. ಸೊ ಇದೊಂದು ನಾರ್ಮಲ್ ಲಂಬ ತೊಗೊಂಡಾಗ, ಸೊ ಪತನ ಕಿರಣ ಈ ರೀತಿ ಇದ್ದರೆ ಅದಕ್ಕೊಂದು ಆರೋ ಮಾರ್ಕ್ ತೊಗೋಬೇಕು. ಈ ರೀತಿ ಹೋಗೋ ಬದಲು ಏನಾಗುತ್ತೆ ಅಂದರೆ ಈ ರೀತಿ ರಿಫ್ರ್ಯಾಕ್ಟ್ ಆಗುತ್ತೆ. ರಿಫ್ರ್ಯಾಕ್ಟ್ ಅಂದರೆ ಮತ್ತೆ ವಕ್ರೀಭವನ ಕಿರಣ. ಯಾಕೆ? ಮಾಧ್ಯಮಗಳು ಬೇರೆ ಬೇರೆ ತೊಗೊಂಡಿರ್ತೀವಿ, ಒಂದು ಗಾಳಿ, ಒಂದು ನೀರು, ಅಥವಾ ಗಾಳಿ, ಗ್ಲಾಸು. ಸೊ ಅದಕ್ಕಾಗಿ ಅದು ರಿಫ್ರ್ಯಾಕ್ಟ್ ಆಗ್ತಿರುತ್ತೆ. ಸೊ ಈ ಪಾಯಿಂಟ್ ಏನಾಗುತ್ತೆ, ಎಲ್ಲ ಲಂಬಗಳು, ಯಾವುದೇ ಒಂದು ಲಂಬ ತೊಗೊಂಡಿರ್ಬೋದು. ಸೊ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ, ಓಕೆನಾ. ಸೊ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಯಾವ ಜೋಡಿ ಇರ್ಬೋದು? ಗಾಳಿ ನೀರು, ಅಥವಾ ಗಾಳಿ ಗ್ಲಾಸ್ ಆಗಿರ್ಬೋದು, ಅಥವಾ ಗ್ಲಾಸು ನೀರಾಗಿರ್ಬೋದು. ಸೊ ಯಾವ ರೀತಿ ತೊಗೊಂಡ್ರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಅದು ಕರೆಕ್ಟಾಗಿ ಬರೀಬೇಕು. ಜೋಡಿ ಮಾಧ್ಯಮಗಳಿಗೆ ಪತನ ಕೋಣದ ಸೈನು ಮತ್ತು ವಕ್ರೀಭವನ ಕೋಣದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಓಕೆ ಅಲ್ವಾ. ಸೊ ಇದನ್ನು ಫೋಕಸ್ ಮಾಡಿ ಕರೆಕ್ಟಾಗಿ ಪಾಯಿಂಟ್ಸ್ ಏನಿದೆಯೋ ಓದ್ಕೊಳ್ಳಿ, ಜನರಲ್ಲಾಗೆ ಬರೆಯೋಕೆ ಉತ್ತಮ. ಬಾಯ್ಹಾಟ್ ಮಾಡಿದ್ರೆ ಅಂದರೆ ಕಷ್ಟ. ಫಸ್ಟ್ ನೆನಪಲ್ಲಿ ಇರಬೇಕಾಗಿರೋದು ಯಾವ್ಯಾವ ರೇಖೆಗಳು, ಯಾವ್ಯಾವ ಕಿರಣಗಳಂತ ನೆನ್ಪಿಟ್ಕೊಬೇಕು. ಮತ್ತು ಲಂಬ ಒಂದು ಎಲ್ಲ ಸಮತಲದಿರುತ್ತದೆ. ನೆಕ್ಸ್ಟ್ ಒಂದು ಏನು ಹೇಳಬೇಕು ಅಂದರೆ, ಈ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳಿದ್ವಲ್ಲ ಇಂಗ್ಲೀಷಲ್ಲಿ, ಅದೇ ಥರ ಕನ್ನಡದಲ್ಲಿ ನೀವೇನು ಮಾಡಬೇಕು ಅಂದರೆ, ಆ್ಯಂಗಲ್ಸ್ ಏನು ಚೂಸ್ ಮಾಡ್ತೀರಾ, ಕೋಣ, ಆ ಕೋಣಗಳು ಯಾವುದಾದ್ರು ಚೂಸ್ ಮಾಡ್ತೀರಾ ಅಂದರೆ ಇನ್ಸಿಡೆಂಟು ಮತ್ತು ರಿಫ್ರಾಕ್ಟೆಡ್ದು. ಸೊ ಅದನ್ನು ನೀವು ಒಂದು ಸೆಂಟೆನ್ಸಲ್ಲಿ ಬರೆದ್ರು ಮುಗೀತು. ಓದ್ಕೊತೀರಾ ಅಂತ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಒಂದು ಪಾಯಿಂಟಲ್ಲಿ ಅರ್ಥ ಆಗಿಲ್ಲ ಅಂದರೂ ಕೂಡ ನಾರ್ಮಲ್ ಇದು ವೀಡಿಯೋ ರಿಲೀಸ್ ಆದಮೇಲೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಯಾವುದಾದ್ರೂ ನಾರ್ಮಲಿ ಆ್ಯಪು ನಾವು ಲೈವ್ ಬರ್ತಿರ್ತೀವ ಅಲ್ಲೂ ಬೇಕಾದ್ರೂ ಡಿಸ್ಕಸ್ ಮಾಡೋದಕ್ಕೆ, ನಾನು ಕಂಟೆಂಟ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ. ಸೈನ್ ಕನ್ವೆನ್ಷನ್ಸು. ಯೂಶ್ವಲಿ ಸೈನ್ ಕನ್ವೆನ್ಷನ್ಸ್ ಅದು ಯಾವ ರೀತಿ ಡಿಸ್ಟರ್ಬ್ ಆಗ್ತಿರುತ್ತೋ ನನಗೆ ಗೊತ್ತಿಲ್ಲ, ಯೂಶ್ವಲಿ ಡಿಸ್ಟರ್ಬ್ ಆಗ್ತೀರಾ. ಓಕೆ, ನೋಡೋಣ. ನೀವು ಗ್ರಾಫ್ ಏನಾದರೂ ಐಡಿಯಾ ಇದ್ದರೆ, ಮ್ಯಾಥಮೆಟಿಕ್ಸ್ನಲ್ಲಿ ಗ್ರಾಫ್ ಏನಾದರೂ ಓದಿದರೆ ಆರಿಜಿನ್ ಅಂತ ಕೇಳಿರ್ತೀರ. ನಾರ್ಮಲಿ ಆರಿಜಿನ್ ಅಂದರೆ ಒಂದು ಪಾಯಿಂಟ್ ಓದಿರ್ತೀರ. ಈ ಥರ ಒಂದು ಪಾಯಿಂಟ್ ಎಕ್ಸ್ ದಿಕ್ಕಿಗೂ ವೈ ದಿಕ್ಕಿಗೂ, ಎಕ್ಸ್ ಇದು ಅಂದ್ಕೊಂಡಾಗ ವೈ ಇದು ಅಂದ್ಕೊಂಡಾಗ ಇಲ್ಲೊಂದು ಆರಿಜಿನು ಓ ಏನೋ ಕನ್ಸಿಡರ್ ಮಾಡಿರ್ತೀರ. ಅದೇ ರೀತಿಯೇ ಇಲ್ಲೂ ಕೂಡ ಯಾವುದೇ ಒಂದು ಲೆನ್ಸ್ ಅಥವಾ ಮಿರರ್ ಯಾವುದೋ ಒಂದು ಹೆಂಗಾರು ಇರಲಿ, ಸೈನ್ ಕನ್ವೆನ್ಷನ್ ಕಾಮನಾಗಿ ನೀವು ಫಾಲೋ ಆಗಬೇಕಾಗಿರೋದು ಒಂದೇ. ಸೊ ದಿಸ್ ಈಸ್ ಅಬೌಟ್ ಸಮ್ ಲೆನ್ಸ್, ಸಮ್ ಮಿರರ್. ಯು ಇಮ್ಯಾಜಿನ್ ಲೈಕ್ ದಿಸ್ ಇಸ್ ಸಮ್ ಲೆನ್ಸ್ ಆರ್ ಮಿರರ್. ಯು ಶುಡ್ ಇಮ್ಯಾಜಿನ್ ಯು ಆರ್ ಅಟ್ ದಿಸ್ ಪಾಯಿಂಟ್ ಓನ್ಲಿ. ಅಂದರೆ ನೀವೇನು ಅನ್ಕೊಬೇಕು ಅಂದರೆ ನೀವು ಇಲ್ಲೇ ಇದ್ದೀರಾ ಅಂತ ಅನ್ಕೊಬೇಕು. ನೀವಿಲ್ಲೇ ಇದ್ದೀರಾ ಅಂದರೆ ಈ ದಿಕ್ಕಲ್ಲಿ ಬುಕ್ಕಿಗೆ ಈ ರೀತಿ ಹೋಗಿರ್ತೀರಾ. ಸೊ ಅದರಿಂದ ಎಡಗಡೆ ಬರೋದೆಲ್ಲ ಮೈನಸ್ಸು, ನೆಗೆಟಿವ್, ಬಲಗಡೆ ಸಿಗೋದೆಲ್ಲ ಪ್ಲಸ್ಸು. ಅದೇ ರೀತಿ ಮೇಲ್ ಸಿಗೋದೆಲ್ಲ ಪಾಸಿಟಿವ್, ಎಲ್ಲ ನೆಗೆಟಿವ್. ಓಕೆ ಅಲ್ವಾ. ನೋಡೋಣ ಈಗ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್. ದಿಸ್ ಇಸ್ ಅಬೌಟ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್. ಯೂಶಲಿ ಹಿಂಗೆ ಬರ್ತಿರೋದು. ಸೊ ದಿಸ್ ಈಸ್ ದ ಹೈಟ್ ಅಪ್ವರ್ಡ್ಸ್ ಪಾಸಿಟಿವ್, ಹೈಟ್ ಅಪ್ವರ್ಡ್ಸು ಪಾಸಿಟಿವ್. ಬಟ್ ಇಲ್ಲಿಂದ ತೊಗೊಳ್ಳೋದು ಅದು ಡಿಫ್ರೆಂಟು. ಡಿಸ್ಟೆನ್ಸ್ ಟುವರ್ಡ್ಸ್ ದ ಲೆಫ್ಟ್, ಡಿಸ್ಟೆನ್ಸ್ ಈ ರೀತಿ ಮೆಷರ್ ಮಾಡ್ತಿದ್ದೀವಿ ಅಂದರೆ ಯೂಶಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬರುತ್ತದು. ಆಬ್ಜೆಕ್ಟ್ ಡಿಸ್ಟೆನ್ಸ್ ಯೂಶಲಿ ಈ ರೀತಿ ತೊಗೊತಿರ್ಬೇಕಾದ್ರೆ ನೆಗೆಟಿವ್. ನಾವು ಈ ದಿಕ್ಕಲ್ಲಿ ಮೆಷರ್ ಮಾಡ್ತಿದ್ದೀವಿ ಅಂದರೆ ನೆಗೆಟಿವ್, ಈ ದಿಕ್ಕಲ್ಲಿ ಹೋಗ್ತಿದ್ದೀವಿ ಅಂದರೆ ಪಾಸಿಟಿವ್. ಅದೇ ರೀತಿ ಕೆಳಗೆ ಏನಾದ್ರು ಮೆಷರ್ ಮಾಡ್ಕೊಂಡು ಹೋಗ್ತಿದ್ದೀವಿ, ಹೈಟ್ ಏನಾದ್ರು ಮಾಡಿ ಆಬ್ಜೆಕ್ಟ್ ಹೈಟ್ ಮೆಷರ್ ಮಾಡ್ತೀವಿ. ಯೂಶಲಿ ಇಮೇಜ್ದು ಮೆಷರ್ ಮಾಡ್ತೀವಿ. ಬಟ್ ಇವಾಗ ಅರ್ಥ ಆಗೋದಕ್ಕೆ ಇದನ್ನು ಹೈಟ್ ಏನಾದರೂ, ಇದು ಆ್ಯಕ್ಚುಲಿ ಇಮೇಜ್, ಇದು ಆಬ್ಜೆಕ್ಟ್ ಇದು. ಸೊ ಈ ಇಮೇಜ್ ಏನಾದರೂ ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂದರೆ ಅದು ನೆಗೆಟಿವ್ ಬರುತ್ತೆ. ಸೊ ಆಬ್ಜೆಕ್ಟ್ ಹೈಟ್ ಏನು ಬರುತ್ತೆ, ಪಾಸಿಟಿವ್ ಬರುತ್ತೆ.
ನೀವು ಇದನ್ನು ಫೋಕಸ್ ಮಾಡಿದ್ರೆ ಕೂಡ ಎಕ್ಸ್ ಆ್ಯಕ್ಸಿಸ್ ಅಂತ ಚೂಸ್ ಮಾಡ್ತೀರಿ. ದಿಸ್ ಇಸ್ ದ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್, ಇದು ಎಕ್ಸು ಪಾಸಿಟಿವ್ ತಾನೇ. ಮೇಲ್ ತೊಗೊಂಡಿದ್ರೆ ವೈ ಆ್ಯಕ್ಸಿಸ್, ಇದು ಪಾಸಿಟಿವ್ ತಾನೇ. ಇದು ಈ ಕಡೆ ಮೆಷರ್ ಮಾಡಿದ್ರೆ ನೆಗೆಟಿವ್, ಈ ಕಡೆ ಮೆಷರ್ ಮಾಡಿ ಕೆಳಗೆ ಮೆಷರ್ ಮಾಡಿದ್ರೆ ನೆಗೆಟಿವ್, ವೈ ಆ್ಯಕ್ಸಿಸ್ ನೆಗೆಟಿವ್. ಅದೇ ರೀತಿ ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸು, ಆಬ್ಜೆಕ್ಟ್ ಹೈಟು, ಇಮೇಜ್ ಡಿಸ್ಟೆನ್ಸು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಈ ಪೋಲ್ ಹತ್ರ ಇದ್ದೀರಾ ಅಂತ ಅಂದ್ಕೊಬೇಕು. ಆ ಪೋಲ್ ಹತ್ರ ನೀವು ಬುಕ್ ನೋಡ್ತಿದ್ದೀರಾ ಅಂದಮೇಲೆ ಬುಕ್ ಕಡೆಗಿದ್ದೀರಾ, ಎಡಗಡೆ ಬಲಗಡೆ, ಸಾಕು. ಏನು ಕಷ್ಟ ಇದ್ದೀರಾ ಇಲ್ಲಿ? ತುಂಬ ಕನ್ಫ್ಯೂಸ್ ಆಗ್ತಿರ್ತೀರಾ ಸರ್. ಆ ಪಾಸಿಟಿವ್ ನೆಗೆಟಿವ್ ಬಂದುಬಿಟ್ರೆ ಮುಗೀತು ಸರ್. ಓಕೆ, ಸಾಂಪ್ರದಾಯಿಕ ಸಂಕೇತಗಳು ಇವಾಗ ಕಷ್ಟ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತೀರಾ ಪ್ರಾಬ್ಲಮ್ಸಲ್ಲಿ. ಸೈನ್ ಕನ್ವೆನ್ಷನ್, ಸಾಂಪ್ರದಾಯಿಕ ಸಂಕೇತಗಳು. ಸೊ ಎಡಭಾಗದಲ್ಲಿರುವ ಒಂದು ವಸ್ತು ಎಡಭಾಗದಲ್ಲಿದೆ, ಒಂದು ಮರನೇ ಅಂದ್ಕೊಳ್ಳಿ. ಸೊ ಪತನ ಕಿರಣದ ದಿಕ್ಕು, ಇದು ಪತನ ಕಿರಣ ಡೈರೆಕ್ಷನ್ ಈ ರೀತಿ ಬರ್ತಿದೆ. ಸೊ ಇದೇ ಒಂದು ಯಾವುದೋ ಒಂದು ಲೆನ್ಸು, ಮಿರರು, ದರ್ಪಣ ಏನೋ ಒಂದು ತೊಗೊಂಡಿದ್ದಾರೆ. ಅದಿಲ್ಲಿ ನಾವಿಲ್ಲಿದ್ದೀವಿ, ಪಿ ಹತ್ರ ಇದ್ದೀವಿ, ಪಾಯಿಂಟ್ ಅಂದರೆ ನಾವೇ ಅಲ್ಲಿದ್ದೀವಿ ಅಂತ ಅಂದ್ಕೊಬೇಕು. ಎಡಗಡೆಗೆ ಬಲಗಡೆಗೆ, ಎತ್ತರ ಮೇಲಕ್ಕೆ ಮರ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅಂದರೆ ಪಾಸಿಟಿವ್. ಸೊ ಕೆಳಗೆ ಇಮೇಜ್ ಬಂದಿರುತ್ತೆ ನಾರ್ಮಲಿ, ಎತ್ತರ ಕೆಳಕ್ಕೆ ಅದು ನೆಗೆಟಿವ್. ಈ ದರ್ಪಣದಿಂದ ನಾವು ಇಲ್ಲಿದ್ದೀವಿ ಅಂದ್ಕೊಂಡಾಗ ಈ ಕಡೆ ಮೆಷರ್ ಮಾಡ್ಕೊಂಡು ಹೋಗೋದು ನೆಗೆಟಿವ್, ಈ ಕಡೆ ಮೆಷರ್ ಬಲಕ್ಕೆ ದೂರ ಪಾಸಿಟಿವ್. ದರ್ಪಣ ಮುಗೀತು. ಸೊ ಈ ರೀತಿ ಈ ಕಾನ್ಸೆಪ್ಟ್ಸ್ನ ಬೇಸಿಕಲಿ ನೀವು ಫೋಕಸ್ ಮಾಡಿ ಲಾಸ್ ಆಫ್ ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ರಾಕ್ಷನ್, ಸೈನ್ ಕನ್ವೆನ್ಷನ್ಸ್ ಏನೇನಿರುತ್ತೆ ಅಂತ ಕರೆಕ್ಟಾಗಿ ಅನಲೈಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ. ಇದರಿಂದ ಮೇಜರ್ಲಿ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಲಾಸ್ ಆಫ್ ರಿಫ್ಲೆಕ್ಷನ್ ಕೇಳ್ತಾರೆ, ಸೈನ್ ಕನ್ವೆನ್ಷನ್ ಕೆಲವು ಸಲ ಕೇಳ್ತಾರೆ. ಕೇಳಿಲ್ಲ ಅಂದರೆ ಪ್ರಾಬ್ಲಮ್ಸ್ಗಾದರೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋ ಆ್ಯಕ್ಚುಲಿ ಪ್ರಾಬ್ಲಮ್ಸ್ ಬಗ್ಗೆನೇ ಇರುತ್ತೆ. ಆ ವೀಡಿಯೋನ ನೀವು ನೋಡಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀರಾ. ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾದ್ರೆ ಈ ಸೈನ್ ಕನ್ವೆನ್ಷನ್ ತುಂಬಾ ಮೇಜರ್ ರೋಲ್, ಅದಕ್ಕೆ ಈ ವಿಡಿಯೋದಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದೀನಿ. ಓಕೆ ಅಲ್ವಾ? ಸೊ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ. ಥ್ಯಾಂಕ್ ಯು.